5 ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿರುವ ವಿಶಾಲವಾದ ಗದ್ದೆ ಪ್ರದೇಶ. ಗದ್ದೆಯ ತುಂಬೆಲ್ಲ ಕಾಲೇಜು ವಿದ್ಯಾರ್ಥಿಗಳ ಕಲರವ. ದಿನಾಲು ತರಗತಿ ಕೋಣೆಯಲ್ಲಿ ಪೆನ್ನು ಪುಸ್ತಕ ಓದು ಎಂದು ಪಠ್ಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದ ವಿದ್ಯಾರ್ಥಿಗಳು ಕೈಯಲ್ಲಿ ನೇಜಿ ಹಿಡಿದು ಗದ್ದೆಯಲ್ಲಿ ನಾಟಿ ಮಾಡಿ ಕೃಷಿ ಪಾಠ ಕರಗತ ಮಾಡಿಕೊಂಡ್ರು. ಸುರಿಯುವ ಮಳೆಯನ್ನು ಲೆಕ್ಕಿಸದೆ ಕೆಸರು ಗದ್ದೆಯಲ್ಲಿ ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡು ಅಕ್ಷರಶಃ ಮಣ್ಣಿನ ಮಕ್ಕಳು ಎನಿಸಿಕೊಂಡ್ರು. ನರಿಕೊಂಬು ಗ್ರಾಮದ ಶಂಬೂರಿನ ಬರ್ಕೆ ಎಂಬಲ್ಲಿ ಹಲವಾರು ವರ್ಷಗಳಿಂದ ಹಡಿಲು ಬಿದ್ದ ಗದ್ದೆಯಲ್ಲಿ ಕಳೆದ 4 ವರ್ಷಗಳಿಂದ ಶಂಬೂರಿನಲ್ಲಿರುವ ದಕ್ಷಿಣದ ಶಿರಡಿ ಸಾಯಿ ಮಂದಿರದ ವತಿಯಿಂದ ಭತ್ತದ ಬೇಸಾಯವನ್ನು ಮಾಡಿಕೊಂಡು ಬರಲಾಗುತ್ತಿದೆ. ಬೇರೆ ಸಂಘ ಸಂಸ್ಥೆಗಳು, ವಿದ್ಯಾರ್ಥಿಗಳು ಅವರ ಈ ಕೃಷಿ ಕಾರ್ಯಕ್ಕೆ ಸಹಕಾರವನ್ನು ನೀಡುತ್ತಿದ್ದರು. ಈ ಬಾರಿ ಅವರ ಕೃಷಿ ಕಾಯಕಕ್ಕೆ ಬಿಸಿ ರೋಡಿನ ಗೂಡಿನ ಬಳಿಯಲ್ಲಿರುವ ಬಿ ಮೂಡ ಸರಕಾರಿ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಿದ್ಯಾರ್ಥಿಗಳು ಸಾಥ್ ನೀಡಿದ್ದಾರೆ. 100ಕ್ಕಿಂತಲೂ ಅಧಿಕ ಮಂದಿ ವಿದ್ಯಾರ್ಥಿಗಳು ಗದ್ದೆಗಿಳಿದು ನೇಜಿ ಕೀಳಿ ನಾಟಿ ಮಾಡಿ ಕೆಸರು ಗದ್ದೆಯಲ್ಲಿ ಸಾಗುವಳಿ ಮಾಡಿ ಸಂಭ್ರಮಿಸಿದರು. ಸ್ಥಳೀಯ ಕೃಷಿಕ ಮಹಿಳೆಯರು ಸಾಯಿ ಮಂದಿರದ ಮುಖ್ಯಸ್ಥರಾದ ಸಾಯಿ ಸೂರಜ್ ವಿದ್ಯಾರ್ಥಿಗಳಿಗೆ ನೇಜಿ ನಾಟಿ ಮಾಡಲು ಮಾರ್ಗದರ್ಶನವನ್ನು ಮಾಡಿದರು. ಹಿರಿಯರ ಸೂಚನೆಯನ್ನು ಪಾಲಿಸಿಕೊಂಡು ಮೇಟಿ ವಿದ್ಯೆಗಿಂತ ನಾಟಿ ವಿದ್ಯೆಯೇ ಮೇಲು ಎನ್ನುವುದನ್ನು ಬಯಲು ವಿದ್ಯಾಲಯದಲ್ಲಿ ಅನುಭವದ ಮೂಲಕ ಅರಿತುಕೊಂಡರು. ನೇಜಿ ನಡುಪುನ ಕಾರ್ಯಕ್ರಮವನ್ನು ಮಲ್ತೊಂದುಲ್ಲ ಅಂಚನೆ ಕೈಗೊಯ್ಪುಂಡು ಅಂಚನೆ ಸಾರ್ವಜನಿಕರು ಹಿಡಿದ್ರೆ ಕೈಗೊಯ್ಪುಂಡು ನೇಜಿ ನಡುಪುನ ಪೂರ ಕಾರ್ಯಕ್ರಮ ಲಾಪುಂಡು ಬೇತೆಲ್ಲ ಕಾರ್ಯಕ್ರಮ ಲಾಪುಂಡು ಆ ಸಮಾಧಾನದ ಕಾರ್ಯಕ್ರಮ ಲಾಪುಂಡು ಸಾರ್ವಜನಿಕರು ಬರ್ಪೇರು ಅವತ್ತಂದ ಇನಿ ಭೀಮೂಜ ಸಾಲೆದ ಜೋಕುಲು ನಮ್ಮ ಎಂಕ್ಲೆನ ಸಾಯಿ ಮಂದಿರದ ಕಂಡೋಡು ನೇಜಿ ನಡುಪುನ ಕಾರ್ಯಕ್ರಮ ಉಲ್ಲೆ ಭಾಗವಹಿಸಿದರು. ಮಕ್ಕಳಿಗೆ ಎಂಕ್ಲೆನ ಸಾಯಿ ಮಂದಿರದ ಕುಟೀರದ ಲೆಕ್ಕೋಡು ತುಂಬು ಹೃದಯದ ಸ್ವಾಗತವನ್ನು ಮಲ್ಪೇನು ಅಂಚೆನೆ ನನ್ನ ದುಂಬುಗ್ಲ ಆ ಜೋಕುಲು ಬತ್ತದು ಈ ಕಂಡೋಡು ಕೆಲಸ ಮಲ್ಪುಡು ಮಾಡೋದು ಯಾನು ಸಾಯಿ ಮಂದಿರದ ಪರವಾದ ಕೇನೊಂದಿಲ್ಲ. ಬಿಮೂಡ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಉಪನ್ಯಾಸಕರು ನೇಜಿ ನಾಟಿ ಮಾಡಿ ಗಮನವನ್ನು ಸೆಳೆದರು. ಒಂದೆಡೆ ಬಿರುಸಿನಿಂದ ಸುರಿಯುವ ಮಳೆ, ಇನ್ನೊಂದೆಡೆ ಭಾನುವಾರದ ಬಿಡುವು, ಇವೆಲ್ಲವನ್ನೂ ಬದಿಗೊತ್ತಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆತರು. ತರಗತಿ ಕೋಣೆಯೊಳಗೆ ಸಿಗದ ಹೊಸ ಅನುಭವವನ್ನು ಗದ್ದೆಯಲ್ಲಿ ಪಡೆದುಕೊಂಡರು. ಕಾಲೇಜಿನ ಪ್ರಾಂಶುಪಾಲ ಯೂಸುಫ್ ವಿಟ್ಲ, ಹಿರಿಯ ಉಪನ್ಯಾಸಕ ದಾಮೋದರ್ ಇ, ರಾಷ್ಟ್ರೀಯ ಸೇವಾ ಯೋಜನೆಯ ಯೋಜನಾಧಿಕಾರಿ ಬಾಲಕೃಷ್ಣ ನಾಯಕ್, ಉಪನ್ಯಾಸಕರಾದ ಅಬ್ದುಲ್ ರಜಾಕ್, ದಿವ್ಯಾ, ರಾಧಾ, ಶಮಿತಾ, ಹರ್ಷಿತಾ ಹಾಗೂ ಶಿಕ್ಷಕಿ ಗೀತಾ, ಸ್ಥಳೀಯ ಮಹಿಳೆಯರು, ಯುವಕರು, ವಿದ್ಯಾರ್ಥಿಗಳೊಂದಿಗೆ ಸಾಗುವಳಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡರು. ಕಾಲೇಜು ಬಿಮೂಡ ಇದರ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವತಿಯಿಂದ ಇಲ್ಲಿ ನಮ್ಮ ಶಂಬೂರು ಬರ್ಕೆ ಈ ಪ್ರದೇಶದಲ್ಲಿ ಗದ್ದೆ ಭತ್ತದ ನಾಟಿಯನ್ನು ಮಾಡಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ನಮ್ಮ ಮಕ್ಕಳನ್ನು ಸೇರಿಸಿಕೊಂಡು ಸಾಧಾರಣ 100 ಮಕ್ಕಳಿಗಿಂತಲೂ ಜಾಸ್ತಿ ಇದ್ದಾರೆ. ಹಾಗೆ ಪ್ರಾಂಶುಪಾಲರಾದ ಶ್ರೀ ಯೂಸುಫ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ, ಹಾಗೆ ನಮ್ಮ ಹಿರಿಯ ಶಿಕ್ಷಕರಾದ ದಾಮೋ ಸರ್ ಅವರ ಮುತುವರ್ಜಿಯಲ್ಲಿ, ಹಾಗೆಯೇ ಇನ್ನು ನಮ್ಮ ಉಪನ್ಯಾಸಕ ಬಂಧುಗಳು ಬಹಳ ಪ್ರೀತಿ ಇಟ್ಟು ಇಲ್ಲಿ ಈ ಕಾರ್ಯಕ್ರಮ ಈ ಒಂದು ಕೆಲಸ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಶ್ರೀ ಶಿರಡಿ ಸಾಯಿ ಮಂದಿರದ ಅಧ್ಯಕ್ಷರಾದ ಶ್ರೀ ಸೂರೇಶ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಮಾತ್ರವಲ್ಲ ಅವರ ನೇತೃತ್ವದಲ್ಲಿ ಇಲ್ಲಿ ಈ ಬರ್ಕೆಯಲ್ಲಿ ಕೃಷಿ ಭತ್ತದ ಕೃಷಿಯನ್ನು ಮಾಡತಕ್ಕಂಥ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ಬರಬೇಕು ಅಂತ ಕೇಳಿಕೊಂಡಾಗ ನಾವು ಬಹಳ ಖುಷಿಯಿಂದ ಬಂದಿದ್ದೇವೆ. ಮತ್ತು ಅವರು ಬಹಳ ಒಂದು ಮುತುವರ್ಜಿ ವಹಿಸಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಬೆಳಗಿಂದ ಇಲ್ಲಿ ಅವರ ಚಹಾ ತಿಂಡಿ ಮತ್ತು ಊಟದ ವ್ಯವಸ್ಥೆ ಎಲ್ಲ ಅವರು ಕಲ್ಪಿಸ್ತಾ ಇದ್ದಾರೆ. ವಿಶೇಷ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಓದುವುದರೊಂದಿಗೆ ಕೃಷಿಯ ಒಂದು ಚಟುವಟಿಕೆ ಹೇಗೆ ಆಗಬೇಕು ಮಾತ್ರವಲ್ಲ, ಅವರಿಗೊಂದು ವಿಶ್ವಾಸ ಮೂಡಿಸ್ತಕ್ಕಂಥ ಕೆಲಸ ಕಾರ್ಯಗಳು, ಅನುಭವದ ಕೃಷಿ ಅಂದರೆ ಏನು ಎಂಬ ಒಂದು ಅನುಭವವನ್ನು ಸಹ ಇಲ್ಲಿ ಅವರಿಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಬಹುಶಃ ಒಂದು ಕಾಲದಲ್ಲಿ ಕೃಷಿ ಪ್ರಧಾನದ ರಾಷ್ಟ್ರ ಅಂತ ನಾವು ಹೇಳ್ತಾ ಇದ್ದೇವೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಗದ್ದೆಗಳನ್ನು ಉಳುವುದು ಕಡಿಮೆ ಆಗ್ತಾ ಇದೆ, ಗದ್ದೆಗಳ ಕೃಷಿ ಕಡಿಮೆ ಆಗ್ತಾ ಇದೆ, ಎಲ್ಲ ಮನೆಗಳೇ ನಿರ್ಮಾಣ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಮಕ್ಕಳಿಗೆ ವಿಶೇಷವಾದಂಥ ಇದೊಂದು ಕಾರ್ಯಕ್ರಮ, ಹಾಗೆ ಒಂದು ಕೆಲಸ ಕಾರ್ಯ ನಮ್ಮ NSS ಚಟುವಟಿಕೆ ಮೂಲಕ. ಯಾಕೆಂತ ಹೇಳಿದ್ರೆ ನಮ್ಮ ಮಕ್ಕಳು ಗದ್ದೆಗಿಳಿಯುವುದೇ ಒಂದು ಬಹಳ ವಿಶೇಷ. ಯಾಕೆಂದರೆ ಗದ್ದೆಯಲ್ಲಿ ಆಚೀಚೆ ಓಡಾಡೋದು ಸಹ ಕಷ್ಟ ಇದೆ. ಮಾತ್ರವಲ್ಲ, ಗದ್ದೆಯಲ್ಲಿ ಈ ಭತ್ತವನ್ನು ಕೀಳಿ ಪುನಃ ಭತ್ತವನ್ನು ನೆಡಬೇಕು, ಅದೊಂದು ವಿಶೇಷ ಒಂದು ಅನುಭವ ಆಗ್ತದೆ. ಹಾಗೆಯೇ ಇನ್ನು ಆಚೀಚೆ ಓಡಾಡುವಂಥದ್ದು, ಮತ್ತು ಇಲ್ಲಿ ವಿಶೇಷವಾಗಿ ನಾವು ತುಂಬ 100 ಮಕ್ಕಳು ಬಹಳ ಕುತೂಹಲದಿಂದ ಈ ಒಂದು ಕೆಲಸದಲ್ಲಿ ಭಾಗವಹಿಸಿದ್ದಾರೆ. ಕಳೆದ 4 ವರ್ಷಗಳಿಂದ ಶಿರಡಿ ಸಾಯಿ ಮಂದಿರದ ಮೂಲಕ ಈ ಗದ್ದೆಯಲ್ಲಿ ಭತ್ತದ ಸಾಗುವಳಿ ಮಾಡಿ ಬಂದ ಅಕ್ಕಿಯನ್ನು ರಾಮನವಮಿಯ ದಿನ ಕ್ಷೇತ್ರಕ್ಕೆ ಭೇಟಿ ನೀಡುವ ಎಲ್ಲಾ ಭಕ್ತರಿಗೆ
ತಲಾ 1 ಕೆಜಿಯಂತೆ ಪ್ರಸಾದ ರೂಪದಲ್ಲಿ ಹಂಚಲಾಗುತ್ತದೆ. ಅಗತ್ಯವಿರುವ ಬಡವರಿಗೂ ಅಕ್ಕಿಯನ್ನು ಹಂಚಿ ಉಳಿಕೆಯಾದ ಅಕ್ಕಿಯನ್ನು ಸಾಯಿ ಮಂದಿರದಲ್ಲಿ ಪ್ರತಿ ಗುರುವಾರ ಮಧ್ಯಾಹ್ನ ಹಾಗೂ ರಾತ್ರಿಯ ಅನ್ನಪ್ರಸಾದಕ್ಕೆ ಬಳಸಿಕೊಳ್ಳುವುದಾಗಿ ಶಿರ್ಡಿ ಸಾಯಿ ಮಂದಿರದ ಮುಖ್ಯಸ್ಥರಾದ ಸಾಯಿ ಸೂರಜ್ ತಿಳಿಸಿದರು. ಸಾಯಿ ಮಂದಿರದಿಂದ ಕೃಷಿಯನ್ನು ಮಾಡ್ತಿದ್ದೆ. ಅದಂತ ಹೇಳಿದ್ರೆ ಯೂಸ್ ಆಗದ ಗದ್ದೆಯನ್ನು ನಾವು ಅದನ್ನು ಎಲ್ಲ ಯೂಸ್ ಮಾಡಿ ಅಂತ ಹೇಳಿದ್ರೆ ಅದನ್ನೆಲ್ಲ ಗ್ರೂಪ್ ಆಗಿ ಸೇರಿಕೊಂಡು ಮಕ್ಕಳನ್ನೆಲ್ಲ ಒಟ್ಟುಗೂಡಿಸಿಕೊಂಡು ನಾವು ನೇಜಿಯನ್ನು ಮಾಡ್ತಿದ್ದೆ. ಸೊ ಇದರಲ್ಲಿ ಬಂದ ಭತ್ತವನ್ನು ಅದನ್ನು ಅಕ್ಕಿ ರೈಸ್ ಮಾಡಿದ ನಂತರ ರಾಮನವಮಿ ಪೂಜೆ ದಿವಸದಂದು ಅದನ್ನು ನಾವು ಎಲ್ಲ ಭಕ್ತರಿಗೆ ಚಿಕ್ಕ ಮಕ್ಕಳಿಂದಿದ್ದು ದೊಡ್ಡವರ ಎಷ್ಟು ಮಂದಿ ಮಕ್ಕಳಿದ್ದಾರೆ ಎಷ್ಟು ಜನ ಬರ್ತಾರೆ ಭಕ್ತಾದಿಗಳು, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ನಾವು ಅದನ್ನು ಎಲ್ಲರಿಗೆ ಹಂಚ್ತೇವೆ. ಮತ್ತು ಅದನ್ನು ಪಾಪದವರಿಗೆ ಕೂಡ ಯಾರೆಲ್ಲ ಅದನ್ನು ಯೂಸ್ ಮಾಡಲಿಕ್ಕೆ ಇದ್ದಾರೆ, ಪಾಪದವರು ಇದ್ದಾರೆ, ಅವರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಸೊ ಉಳಿದೋದನ್ನು ನಾವು ನಮ್ಮ ಮಂದಿರಕ್ಕೆ ಎವ್ರಿ ಥರ್ಸ್ಡೇ ಆಫ್ಟರ್ನೂನ್ ಮತ್ತು ರಾತ್ರಿ ಅನ್ನದಾನ ಸೇವೆ ಉಂಟು. ಸೊ ಅದಕ್ಕೆ ನಾವು ಯೂಸ್ ಮಾಡ್ತೇವೆ. ಓಂ ಸಾಯಿರಾಮ್. ಹಾಗೆ ಈಗ ಬಂದ ನಮ್ಮ ಮಕ್ಕಳಿಗೆ ಬಾಬಾರ ಆಶೀರ್ವಾದ ಅನುಗ್ರಹ ಸದಾ ಅವರ ಮೇಲೆ ಇರಲಿ. ಓಂ ಸಾಯಿರಾಮ್. ಸಂದೀಪ್ ಸಾಲ್ಯನ್, V4 ನ್ಯೂಸ್, ಬಂಟ್ವಾಳ.